ನೋಡಿ, ಭಾವುಕರಾಗಿದ್ದರ ಬಗ್ಗೆ ನಾನು ಯಾರೂ ಭಾವುಕರಾಗಿದ್ದರ ಬಗ್ಗೆ ನಾನು ಯಾವತ್ತೂ ಅಸಹ್ಯವಾಗಿ ಮಾತನಾಡಿಲ್ಲ. ಅನೇಕ ಸರ್ತಿ ಆದರೆ ಮೊದಲು ಮಾಡಿದಾಗ ಒಂದು ಭಾವುಕರಾಗಿ ಹತ್ತು ಬಿಟ್ಟರೆ ನಿಮ್ಮದೆಲ್ಲ ಪಾಪ ತೊಳೆದು ಹೋಯ್ತಾ? ದ್ಯಾಟ್ ಕಾಂಟ್ ಬಿ ಅಕ್ಸೆಪ್ಟೆಡ್. ಹಿ ಹ್ಯಾಸ್ ಟು ರಿಸೈನ್. ಹಿ ಈಸ್ ದಿ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್. ಮತ್ತು ಮುಖ್ಯಮಂತ್ರಿಗಳ ಅಷ್ಟೇ ನೈತಿಕ ಹೊಣೆ ಇದೆ. ಗುಪ್ತಚರ ಇಲಾಖೆಗೆ ಈ ಮಾಹಿತಿ ಇರಲಿಲ್ಲ. ಆ ಗುಪ್ತಚರ ಇಲಾಖೆ ಹೇಗೆ ಅಂತ ಪ್ರಶ್ನೆಗಳು ಬರ್ತಿವೆ. ಯಾವುದೇ ಸಂಗತಿಗಳನ್ನು ಸರ್ಕಾರದಲ್ಲಿರುವಂಥ ಮುಖ್ಯಸ್ಥರು ಪರಾಮರ್ಶಿಸಿ ನಿರ್ಣಯವನ್ನು ಮಾಡಿಲ್ಲ. ನೋಡಿ, ಅಭಿನಂದನೆ ನಾವು ಇವತ್ತೇ ಮಾಡಬೇಕು, ನಾಳೆ ಮಾಡಬೇಕು ಅಂತ ಹೇಳಿ ನಾವು ಹೇಳಿಲ್ಲ. ಫಸ್ಟ್ ನಂಬರ್ 1. ನಂಬರ್ 2, BJPಯಿಂದ ಯಾರಾದರೂ ಹೇಳಿದರೆ ನಾವೆಲ್ಲ ಹೇಳಿದ್ದು ಮಾಡ್ತೀರಾ ನೀವು? ಹಂಗಿದ್ರೆ ಸರ್ಕಾರದಲ್ಲಿರೋರಿಗೆ ಜವಾಬ್ದಾರಿ ಇರ್ತದೆ. ಸರ್ಕಾರದಲ್ಲಿರೋರು ಪೊಲೀಸ್ ಆಫೀಸರ್ನ, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು, ಗುಪ್ತಚರ ಅಧಿಕಾರಿಗಳನ್ನು ಕರೆದು ಮಾತುಕತೆ ಮಾಡಿ ಎಷ್ಟು ಜನ ಸೇರ್ಬೋದು, ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ಗೆದ್ದ ದಿವಸ ರಾತ್ರಿನೂ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ರಾತ್ರಿ ಎಲ್ಲ ಇದೊಂದು ದುರಂತವೂ ಹೌದು. ಅವ್ರು ಗೆದ್ದ ನಂತರ ಕುಡಿದು ಕುಪ್ಪಳಿಸುವಂಥವ್ರು ಇದ್ದಾರೆ. ಅವ್ರನ್ನೆಲ್ಲ ರಾತ್ರಿ ಕಂಟ್ರೋಲ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಸ್ಪೆಷಲ್ ಫ್ಲೈಟ್ನಲ್ಲಿ ಬರ್ತೀವಿ ಅಂತ ಹೇಳಿದ ನಂತರ ಅಕಸ್ಮಾತ್ ನಮ್ಮವ್ರು ಹೇಳಿದಾರ ಇಲ್ಲೋ ಅದು ನೆಕ್ಸ್ಟ್ ಹೇಳಿದಾರ ಅಂತ ಇಟ್ಕೊಳ್ರಿ. ಫಾರ್ ಎ ಮೂಮೆಂಟ್ ನಾವು ಹೇಳಿದ್ದೆಲ್ಲ ಮಾಡ್ತೀರಿ ನೀವು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? BJPಯಿಂದ ಯಾರೋ ಒಬ್ಬರು ಆಫೀಸ್ನಲ್ಲಿರೋರು ಟ್ವೀಟ್ ಮಾಡಿರ್ಬೇಕು ನಮ್ಮ ಅಫಿಷಿಯಲ್ ಹ್ಯಾಂಡಲ್ದಿಂದ. 1 ಮಿನಿಟ್. ನೀವು ಅಧಿಕಾರಿಗಳೇನು ರಿಪೋರ್ಟ್ ಕೊಟ್ರೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ದೀಸ್ ಆರ್ ಆಲ್ ಸುಮ್ಮನೆ ಇದು ಹೇಳೋದಕ್ಕೆ ಈ ರೀತಿ ಹೇಳ್ತಾ ಇರ್ತಾರೆ. ಇಟ್ ಈಸ್ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್. 100% ಕ್ರೆಡಿಟ್. ಅದರಲ್ಲಿ ಕ್ರೆಡಿಟ್ ತೊಗೊಂಡು ನಾವು ಈ ಆಟಗಾರರ ಜೊತೆಗೆ ನಾವು ಫೋಟೋ ತೆಗೆಸ್ಕೊಂಡ್ರೆ ಈ ವಿಜಯದಲ್ಲಿ ನಮ್ಮದು ಒಂದು ಪಾತ್ರ ಬರ್ತದೆ. ಅದರಿಂದ ನಮ್ಮ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ ಅನ್ನೋಂಥ ಭ್ರಮೆಯಲ್ಲಿ. ಈ ಭ್ರಮೆಯಿಂದ ಆಗೋದಲ್ಲ. ರಾಜಕಾರಣಿಗಳ ಕೆಲಸ ಬೇರೆ, ಕ್ರಿಕೆಟು, ಸಿನಿಮಾ ಸೆಲೆಬ್ರಿಟಿಗಳ ಕೆಲಸ ಬೇರೆ. ದೀಸ್ ಆರ್ ದಿ 2 ಡಿಫ್ರೆಂಟ್ ಥಿಂಗ್ಸ್. ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡಬೇಕು, ನಾವು ಕೊಡ್ತೀವಿ. ನಮ್ಮ ಪ್ರಧಾನಮಂತ್ರಿಗಳು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾರೆ. ಈ ರೀತಿಯೇನಾ? ಬಟ್ ಸಾವುಗಳಾದ್ಮೇಲೆ ಸರ್ DK ಶಿವಕುಮಾರ್ ಅವರು